ब्रह्म गुरु विष्णु गुरुदेव महेश्वरा गुरु साक्षात् परब्रह्म तस्मै श्री गुरुवे नमः तस्मै श्री गुरुवे कौशल्या सुप्रजा रामा कृष्णा पूर्वा संध्या प्रवर्तते कर्तव्यं शार्दूल कर्तव्यं दैवमान्ते कर्तव्यं दैवमान्ते ಕನ್ನಡದ ಜಯಕಾರ ಕರ್ನಾಟಕ ಗಹನಯ 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 ವಾಯಿತು ಈ ಚೆಲುವ ಕರ್ನಾಟಕ ಕವಿಗಂಡ ಕರ್ನಾಟಕ ನವೋದಯವಾಯಿತು ಈ ಚೆಲುವ ಕರ್ನಾಟಕ ಕವಿಗಂಡ ಕರ್ನಾಟಕ ನವೋದಯವಾಯಿತು ಹರಿಸುತ್ತ ಬಂದಳು ಕನ್ನಡದ ಜನತೆ ಬಹುದಿನದಿಂದಲೂ ಹರಿಸುತ್ತ ಬಂದಳು ಕನ್ನಡದ ಜನತೆ ಅನೇಕ ಜನರು ತಬಗೈಸಿದರು ಅನೇಕ ಜನರು ತಬಗೈಸಿದರು ಕರ್ನಾಟಕ ಮಾತೆ ಕರ್ನಾಟಕ ಮಾತೆ ನವೋದಯವಾಯಿತು ಈ ಚೆಲುವ ಕರ್ನಾಟಕ ಕವಿಗಂಡ ಕರ್ನಾಟಕ ನವೋದಯವಾಯಿತು ಪುರುಷರೆಲ್ಲರೂ ಬೆಳಗಿದ ಈ ನಾಡು ಹರತಿ ರಾಜರ ಪುರುಷರೆಲ್ಲರೂ ಬೆಳಗಿದ ಈ ಹಾಡು ನೀರಿಗೆ ಸರಿ ಕಲ ಮಾಪರು ನೀರಗೆ ಸರಿ ಅಲ್ಲ ಮಾಪರು ಹಾಡಿದ ಈ ಹಾಡು ಅವ ಹಾಡಿದ ಈ ಹಾಡು ನವೋದಯವಾಯಿತು ಈ ಚೆಲುವ ಕರ್ನಾಟಕ ಕವಿಗಂಡ ಕರ್ನಾಟಕ ನವೋದಯವಾಯಿತು ದೇವಿಯ ಕೃಪೆಯಿಂದ ಕನಸಿನ ರಾಜ ನನಸಾಯಿತು ದೇವಿಯ ಕೃಪೆಯಿಂದ ವಂದಿಸುವೆ ನಾವು ಸೇವಲಾಲನ ವಂದಿಸುವೆ ನಾವು ನಮ್ಮ ದೇವಿಗೆ ಜಗವನ್ನು ನೀಡೆಂದು ನೀಡೆಂದು ನವೋದಯವಾಯಿತು ಈ ಚೆಲುವ ಕರ್ನಾಟಕ ಕವಿ
जेठालाल महाराज की जय। जय ರೌಡಿ ಸಂಬಲ್ಲ ಯಾರಿಗೂ ಆಗಲ್ಲ ರಕ್ತ ನೋಡ್ದೆ ಇವನು ನಿದ್ರೆ ಮಾಡಲ್ಲ ಪ್ರೀತಿ ಪ್ರೇಮ ಪ್ರೇಮ ಪ್ರೀತಿ ಜಗಿಸಕ್ಕಾಗಲ್ಲ ಜಗವೇ ಬಂಧುರನ ರಂಗ ಧೈರ್ಯ ಇರಲಿ ನಿನ್ನ ಸಂಗ ಬಾರೋ ಕಂಡೋರೆಲ್ಲ ಎದ್ದು ಬಿದ್ದು ಚೆಲ್ಲ ಪಿಲ್ಲಿನೋ ಹಲೋ 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 ವರ್ಲ್ಡರ್ ಮಹೇಂದ್ರನ ಯಸ್ ಸ್ಟೇಟ್ ಬ್ಯಾಂಕ್ ಚಕ್ರವರ್ತಿ ಕಡೆಯವರು 5 ಲಕ್ಷ ರೂಪಾಯಿ ಸೂಟ್ ಕೇಸ್ ತುಂಬಿಕೊಂಡು ಅಯೋಧ್ಯೆ ಹೋಟೆಲ್ ಮೇಲೆ ಹೊರಟಿದ್ದಾರೆ. ಬೇಗ ಅವನ್ನ ಫಿನಿಶ್ ಮಾಡಿ ಹಣ ತೆಗೆದುಕೊಂಡು ಬಾ. ಅವನ್ ಯಂತ್ರ ಡ್ರೆಸ್ ಅನ್ಸಿದ್ದಾನೆ ಮಗನೇ. ವೈಟ್ ವೈಟ್ ಡ್ರೆಸ್ ಧರಿಸಿದ್ದಾನೆ. ಆಲ್ ರೈಟ್ ಚಕ್ರವರ್ತಿ ಚಕ್ರವರ್ತಿ ಎಂದು ಹೆಸರಿಟ್ಟುಕೊಂಡು ನೀನಾಡಿದ್ರುವ ಆಟದಲ್ಲಿ ನಾನೊಬ್ಬ ಕಳನಾಯಕನಾಗಿ ಬಂದು ನಿನ್ನ ಶ್ರೀಮಂತಿಯನ್ನು ಸುಟ್ಟು ಭಸ್ಮ ಮಾಡಿ ನನ್ನ ಬೀದಿ ಪಾಲು ಮಾಡದಿದ್ದರೆ ಮೇರಾ ನಾಮ್ ವಾರ್ಡರ್ ಮಹೇಂದ್ರನೇ ಅಲ್ಲ. Stop it! ಪೃಥ್ವಿವನ್ನೇ ಪುಡಿ ಮಾಡಬಲ್ಲೆ, ತೊಕ್ಕೆಗಳನ್ನೇ ಚದುರಿಸಬಲ್ಲೆ, ನನಗೆ ಕರುಣೆ ಬಂದರೆ ನನ್ನ ಮುಖ ಕುರುವಿನಂತೆ, ನನ್ನ ಕಣ್ಣ ತಪ್ಪಿಸಲು ಪ್ರಯತ್ನಿಸಿದರೆ ಶಾರಿತ ಸಿಂಹದಂತೆ, ಕಂಗೆಟ್ಟ ಹುಲಿಯಂತೆ. ಈ ಹಾಡು
ಸಿಡಿಗುಂಡು ಬೆಂಕಿಯ ಗಂಡು ಹಠ 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 ಹಠವಾದಿ ಗಟ 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 ಗರ್ಭ ಪ್ರೀತಿ ಪ್ರೇಮದಲ್ಲಿ ಮಹೇಂದ್ರ ನನಗೆ ಹೆಸರಿಟ್ಟು ಕರೆಯುವ ಮಟ್ಟಕ್ಕೆ ಬಂದಿರುವ ಇದೆಲ್ಲ ನನ್ನ ಸರಿ ಹೋಗೋದಿಲ್ಲ. ಎಷ್ಟೇ ಆದರೂ ನಾನು ನಿನಗೆ ಅಣ್ಣ ಹಾಕಿ ಸಾಕಿದ ಸಾಹುಕಾರ. ನೀನು ಸಾಹುಕಾರ ಆದ್ರೇನು ಸರ್ದಾರ್ ಆದ್ರೇನು ನನ್ನ ಹೊಟ್ಟಿಗೆ ಅನ್ನ ಹಾಕಿದ ತಕ್ಷಣವೇ ನಿನ್ನ ಕೈಗೊಂಬೆಂದು ತಿಳಿಬೇಡ. ನಾನು ಯಾರು ಹಂಗನಲ್ಲಿ ಉಳಿಯುವುದಿಲ್ಲ. ಅಂದ ಮೇಲೆ ನನಗೆ ಯಾರು ಭಯನೂ ಇಲ್ಲ. ಅಂದರೆ ನಿನ್ನ ಮಾತಿನ ಅರ್ಥ ನೋಡು ರಾಮದೂರ್, ಒಂದೊಂದು ಸಂದರ್ಭದಲ್ಲಿ ಮಾತ್ರ ಮರಳಿ ಕೊಡುತ್ತೇನೆ. ಉಳಿದ ಸಮಯದಲ್ಲಿ ನಿನಗಷ್ಟೇ ಯಾಕೆ ಈ ಪ್ರಪಂಚ ಸೃಷ್ಟಿಸಿದಲ್ಲ ಆ ಬ್ರಹ್ಮನಿಗೆ ಕೊಡುವುದು ಅಷ್ಟೇ. ಆಗಲಿ, ಸೂಟ್ ಕೇಸ್ ನಲ್ಲಿ ಹಣ ಎಷ್ಟಿದೆ ಅದು ನನಗೆ ಗೊತ್ತಿಲ್ಲ, ನೀನೇ ತೆಗೆದುಕೊಂಡು ನೋಡು. ಓಕೆ, ನೀನು ಮರ್ಡರ್ ಮಾಡುವಾಗ ಯಾವನಾದರೂ ನಿನ್ನ ನೋಡಿದನೆ? ಯಾರು ನೋಡಿಲ್ಲ. ಅಕಸ್ಮಾತ್ ಯಾವನಾದ್ರೂ ನನ್ನ ಸೂಳಿ ಮಗ ನೋಡಿದರೆ ಕ್ಷಣದಲ್ಲಿ ಅವರಿಗೆ ಕೈಲಾಸಕ್ಕೆ ಕಳಿಸಿಬಿಡ್ತಿದ್ದೆ. ಆಯ್ತು ಭಾವೇಂದ್ರ, ಡ್ರಿಂಕ್ಸ್ ಮಾಡೋಣ. ನೋ, ನಿನ್ನ ಮಾತಿನಂತೆ ನನ್ನ ಕೆಲಸ ಮುಗಿಯಿತು. ಡ್ರಿಂಕ್ಸ್ ನೋ, ಅದು ನನಗೆ ಅಭ್ಯಾಸವಿಲ್ಲ. ಸಿಂಹದಂತೆ ಸಾಹಸ ಮಾಡಿ ಹುಲಿಯಂತೆ ಹೆಜ್ಜೆ ಇಟ್ಟು ಮುಂದೆ ಸಾಗಿದರೆ ಸಾಕು, ಕೊಟ್ಟ ಕೆಲಸ ಸಕ್ಸಸ್. ಮಹೇಂದ್ರ, ನೀನು ಸಿಂಹದ ಮರಿಯೇ ನಿಜ. ನಿನ್ನ ನನ್ನ ಸ್ವಂತ ತಮ್ಮನೆಂದು ತಿಳಿದಿರುವೆ. ಬಾ, ಒಳಗೆ ಹೋಗೋಣ. ನಡೀರಿ, ಹೋಗೋಣ. शेनी रामी रामी गोरमाटी भाइयों कोई उठो मतो शिव पम्मार ये कळते कळेनी पात्रक्रमದ ನಾಟಕ ಚಿಕ್ಕದಾಗಿ ತಮ್ಮ ದಯಮಾಡಿ हाथ जोड़ ಕೂಚು काय तप करते तम रब कर लो. शुरू करो का गोरमाटी को काय गोर गोरम को बाराना ना यके नदरगी नींद हाल करगी रे ये बाधा मेरी कविता बाधा मेरी कविता बाराना यके नदरगी नींद हाल करगी रे बाधा मेरी कविता. हे मत कतो मारदार आऊ चुके रे, मत कतो मारदार आऊ चुके नाटक करना रे ये बाधा मेरी कविता, ये बाधा मेरी कविता. भाइयों तमार सर मोला यहाँ गाना काकड़ी गाजर काय पल्य ಬೇಕೇನ್ರಿ ಅಕ್ಕರ? ಕಾಯಿ ಪಲ್ಯ ಕೆಂಪು ಗಜ್ಜಿ, ಚೌಳಿಕಾಯಿ, ಬೆಂಡಿಕಾಯಿ, ಹೀರಿಕಾಯಿ, ಕೆಂಪು ಗಜ್ರಿ, ಕರೆ ಗಜ್ರಿ
ನನ್ನ ಕಡೆ ಬೆಕ್ಕ ಸಿಗುತ್ತ ಬರ್ರಿ ಬಾಯಾರ ಎದ್ದು ಬರ್ರಿ. ಕುರ್ಕುರಿ ಅದಾವೇನ್ರಿ? ಕುರ್ಕು ಬೇ ಅಕ್ಕ ಕೆಂಪು ಗಜ್ಜಿ ಹೋಗಲ್ಲನ ಕೂದಲ್ ಅದಾವೇನ್ರಿ? ರೊಕ್ಕ ಇವತ್ತಿನ ಬೇಡ ಪಿಸಾ ಸಾವಿರದ ಜಗಸ್ ಬಾಯಿ ಆತಾನೆ ಲೇಜ ಉದಾರ ಜನ ಆಗೋದು 100 ಪಿಸಾದ ಜಗಸ್ ಕಡಬಡ ಮಾಡುತ್ತ ಬಾರನ ಹುಡುಗಿ ಆಡನ ತಡಪಾಣಿ. ಕಡಬಡ ಮಾಡುತ್ತ ಬಾರನ ಹುಡುಗಿ ಆಡನ ತಡಪಾಣಿ. ಆಡನ ತಡಪಾಣಿ ಊರಗಾತ ತನಾಚಮಣಿ. ಆಡನ ತಡಪಾಣಿ ಊರಗಾತ ತನಾಚಮಣಿ. ಬಂದ್ರ ಮಮ್ಮನ್ನ ಬುಲೆಟ್ ಗಾಡಿ ಏಳು ಪಡ್ಡೆ 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 ಏಳು ಪಡ್ಡೆ 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 ಕಾಲೇಜ್ ಹುಡುಗರು ಮನರಾಗ ಆಗತದೆ ಗಡ್ಡೆ 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 ಮನರಾಗ ಆಗತದೆ ಗಡ್ಡೆ 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 ಈ ಮಾವ 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 ಬುಲೆಟ್ ಮಾವ ಈ ಮಾವ 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 ಬುಲೆಟ್ ಮಾವ. ಏ ಅದ ಹಂಗಲ್ಲ ಇಲ್ಲಿ ಪೂಜೆ ಹೇಳ್ತೀನಿ ನೋಡ. ಕಾರ್ತಿಕ ಶಾಂಪೂ ಹಚ್ಚಿ ತೊಳೆದಳ ಏನು ಚಂದ ನಾರ್ತಾವ ಕೂದಲ. ಮನ್ನ ಬರ್ತೀನ ಅಂತಿ ಹೇಳಿ ಇಕಿಯ ಮನಿಯ ಬಾಗಿಲ. ಸಣ್ಣನ ಓಣ್ಯಾಕ ಕೆಂಪನ ಮಾರ್ಯಾಗಿ ಮೈ ಹಚ್ಚಿ ಕೊಡ್ತಾಳಂತ ಕೈ ಮಾಡಿ ಕರಿಯಾಗಿ. ಕಾರ್ತಿಕ ಶಾಪು ಹಚ್ಚಿ ತೊಳೆದಳ ಏನು ಚಂದ ಕೂದಲ. ಗಿಡ್ಡ ಬರ್ತಾನ ನೋಡ ಹೈಸ್ಕೂಲ್ ಬಿಟ್ಟ ಸಂಧ್ಯಾಗ ನಿಂತ ನನಗ ಮಾಡ್ತಾನ ದಾಟ. ಗಿಡ್ಡ ಬರ್ತಾನ ನೋಡ ಹೈಸ್ಕೂಲ್ ಬಿಟ್ಟ ಸಂಧ್ಯಾಗ ನಿಂತ ನನಗ ಮಾಡ್ತಾನ ದಾಟ. ಈ ಚಂದ ಐತಿ ನೋಟ ಒಟ್ಟನ ಕೂದಲು ಕಟ್ಟ. ಈ ಚಂದ ಐತಿ ನೋಟ ಒಟ್ಟನ ಕೂದಲು ಕಟ್ಟ. ಜಲ್ದಿ ಜಲ್ದಿ ನಡಿ ನಡಿ. ಗಿಡ್ಡ ಬರ್ತಾನ ನೋಡ ಹೈಸ್ಕೂಲ್ ಬಿಟ್ಟ ಸಂಧ್ಯಾಗ ನಿಂತ ನನಗ ಮಾಡ್ತಾನ ದಾಟ. ಬಂದ್ರ ಮಾಮನ ಬುಲೆಟ್ ಗಾಡಿ ಗಾಡಿ ಪಡ 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 ಪಡ. ದೋಸೆ ಇಡ್ಲಿ ಮತ್ತ್ಯಾಕೆ ವಿಚಾರ ಮಾಡ್ತೀಯ ಪಡ ಪಡ ಪಡ. ಇರ್ಲಿ ಬೇಕ ಹೊಡೆಯುವ ಮತ್ತೆ. ಅಯ್ಯವ್ವ ಸಾಕಾತ್ರಿ ಅವ್ವ ಸಾಕಾತ್ರಿ ಅವ್ವ. ಅಲ್ರಿ ಈ ನಮ್ಮ ಸಾವುಕಾರ ಸಂಬಂಧ ನನ್ನ ಜನ್ಮ ಸಾಕ್ಬೇಕಾಗೈತ್ರಿ. ಅವನೊಂದು ದಿನ ಇಷ್ಟಿಷ್ಟು ಕಾಯಿಪಲ್ಲೆ ತಂದು ತಂದು ಒಟ್ತೀನ್ರಿ ಮನ್ಯಾಗ ಮಾಡಿ ಮಾಡಿ ಹಾಕ್ತೀನ್ರಿ. ಅದಕ್ಕೆ ಏಟ್ ಹಾಕಿದ್ರೆ ಸಾಲದೇ ಇಲ್ರಿ ಅಪ್ಪ. ಹೊಟ್ಟೇನು ಕಣ್ಣಂಬಾಡಿ ಕಟ್ಟಿ ಒಂದು ತೊಳಂಗಿಲ್ರಿ ಅಪ್ಪ. ಅವ್ನು ತಂದು ಹಾಕಿದ್ರಾಗ ನನ್ನ ನಡಾನ ನುಸಾಕತ್ತೈತಿ ನೋಡ್ರಿ ಅಪ್ಪ ನುಸಾಕತ್ತೈತಿ. ಏ ನನ್ನ ಹತ್ರ ಬರಬಾರ್ದು ಬಂದಿದ್ರ ನೋಡಿಲ್ಲ ಇವ್ ಎಷ್ಟು ಕುಂತಾರ ನೋಡಿಲ್ಲ ಸವತ್ತಾಗಿ ಮಾರ್ ಕಳ್ಸಿಬಿಜ ಮತ್ತೆ. ಏನಂದ ಡೊಣಗಾಯಿ ಮೂಗಿನಂತವನ ಅಲ್ಲ ಇವನ ನನಗ ಡೋಣ ಮುಗಿದ ಜಾಯ್ ಮನೆಗೆ. ಅಲ್ಲ ಇವನ ನನ್ನ ಹೆಸರು ಮೂಲಂಗಿ ಅನ್ನೋದು ಇವಂಗ ಹೆಂಗ್ ಗೊತ್ತಾತು ಅಂತೀನಿ. ಹಂಗಲ್ರಿ ಅಣ್ಣಾರ. ಏಯ್ ನಮಗ ಅಣ್ಣಾರ ಗಿಂಡ ಕರಿಯಾಕ ಹೋಗ್ಬೇಡ. ಮತ್ತೇನಂತ ಕರಿವಿ? ಏನ್ರಿ ಬರ್ರಿ ಮಾಮಾರ ಅಂತ ಕರಿ. ಮಾಮಾರ ನಿಮ್ಮಂತ ಅರೆ ಹುಡುಗರ ಮಾಮಾರ ಅಂತ ಕರಿಬೇಕ. ಇದು ಸಾಣದ ನಮ್ಮ ಹತ್ರಕ್ಕ ಬರಾಕತ್ರಿ ಅಪ್ಪ. ಇರ್ಲಿ ಬಿಡ್ರಿ ಮಾಮಾರ. ನನ್ನ ಹೆಸರು ಮೂಲಂಗಿ ಅನ್ನೋದು ನಿಮಗೆ ಹೆಂಗ್ ಗೊತ್ತಾತ್ರಿ? ಹಾ 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 ಕ್ಯಾಕ್ ಕಮಲಾ ಕಮಾರ ನಾಮ್ ಮಾಬಾರ ರಕಾಯಿ ಮೂಲಂಗಿ ತೇರ ಮಾ ಬಾಪ್ ಯವ್ವ ದಮವ ಹೇಳ ದುರ್ಗಪ್ಪ. ಈ ನಿನ್ ಮಗ ಮಂಡ್ಯನ ಕಣ್ಣು ಬಿಟ್ಟು ನೋಡವ ಮನೆ ಮದೇವಿ ಇಲ್ಲಿ ನಿಂತಿನಲ್ಲ. ಹೌದಾ ಯಪ್ಪ. ನೀನ ಏನೇನು ಮಾಡಿದ ಹಕೀಗತ್ತೆ ಎಲ್ಲ ನನಗೆ ಗೊತ್ತೈತ್ಲಿ ಮನೆಗೆ. ಇವನಿಗೆಲ್ಲ ನನ್ನ ವಿಷಯ ಗೊತ್ತೈತಂದ್ರ ಮೊದ್ಲು ನಾ ಇಲ್ಲಿ ನಿಂದ್ರಬಾರ್ದ್ರಿ ಮೊದ್ಲು ಓಡಬೇಕ್ರಿ ಅಂತೇಳಿ. ಆತ್ರಿ ಮಾಮಾರ ನಾ ಏನ ಬರ್ತೇನ್ರಿ. ಏ ಹೋಗೋದಕ್ಕಿರಿ ಮತ್ತ ಕಾಯಿಪಲ್ಲೆ ಹೋಗ್ಲೇನ? ಕಾಯಿಪಲ್ರಿ ಯಾವ್ಯಾವ ತೆಗೆದು ತೋರ್ಸ್ರಿ. ನಿನ್ನ ಸೊಲಾಗಿ ನೋಡಿಲ್ಲ ಕರೆ ಗಜ್ಜಿ ಕರೆದಿಲ್ಲ ಕೇಸರಿದೈತಿ. ಇದೇನಂತ ಹೇಳಿನ? ಮೂಲಂಗಿ ಮೂಲವದೇ ಅದ ತುರ್ಕೊಳ್ಳೋದು. ಇದೇನಂತಾರ? ಅದು ಬದನೆಕಾಯಿ ಹೆಚ್ಚದ ತಿನ್ನೋದು ಅಲ್ರಿ. ಲೇ ಮನೆಗೆ ನಿಂಗೆ ಯಾವ ಗಜ್ಜಿ ಬೇಕು ಹೇಳ. ನನಗ ಕರೆ ಗಜ್ರಿನ ಕೊಡ್ರಿ ಯಾಕಂದ್ರೆ ರುಚಿ ಬಾಳ. ಅಯ್ಯೋ ಕೊಡ್ಬಾರ್ದ ಕೊಟ್ರೆ ಒಂದ್ ಕೊಡ್ತೀನಿ ಒಂದ್ ಹೋಗಿ ಒಂದ. ಶುರು ಮಾಡಿ. ಗಿಡದಿಲ್ಲ
ದಾಟಿ ಮಗಲ್ಲ ತಿಳಿದಾಗ ಹಗರಿಲ್ಲ ಪಾದನಲ್ಲ ರಜಕಿ ನನಗಿಲ್ಲ ಅಡಿ ಬಾಳ ಬಿಡಲಿಲ್ಲ ಬಿಟ್ಟರದಾತಿ ಮಗಲ್ಲ ಪಾದನಲ್ಲ ಯಾರಲ್ಲ ನಿಮ್ಮ ಪಾದನಲ್ಲ ಯಾರಕ್ಕೆ ನನಗಿಲ್ಲ ಕೈಮರಿತೀನಿ ಕರುಣಗಿ ಬಾರ ನನ್ನ ತಗಿರಿದ್ದೀನಿ ನಾನುಂದ ತಗಿರಿದ್ದೀನಿ ನಾನುಂದ ಗೆಳತಿ ನಿನ್ನ ಸಂಬಂಧ ಗೆಳತಿ ನಿನ್ನ ಸಂಬಂಧ ತಿರಗಿ ನೋಡದಾಗಿ ನನ್ನ ಮುಗ್ಧ ಮನಸ ನೋಡಿ ಪ್ರೀತಿ ಮಾಡಿದಾಗಿ ತೋಳದಯನಲ ಬಿಟ್ಟಕೊಂಡ ಬಾಲಿಗೆ ದಿನ ಬರುವಾಗಿ ಐಸಲ ದೋಣಿಯ ಮ್ಯಾಲ ಗೆಳತಿ ತಂದ ಕಣವಾಗಿ ಯಾರದ ಕಣ ಬಿದ್ದ ನಮ್ಮ ಪ್ರೀತಿ ಮ್ಯಾಲ ಆಗದ ಮತಿ ನಮ್ಮ ಬಲ ಗೆಳತಿ ಬಾಳ ಅಂಬಲ ನಿನ್ನ ಪರಿಯ ಅಂಬಲದಾಗ ನನಗಿಲ್ಲ ಜೀವದ ತಪಲ ನಂದೈತಿ ಗೋಪಿ ಗರದಾರ ತಗಿರೋಸಿ ಗರದಾರ ತಡಯಾಟ ಮಾರ ದೋಷದ ಬರತೈತಿ ಕಾರ ತಡಯಾಟ ಮಾರ ದೋಷದ ಬರತೈತಿ ಕಾರ ತಡುವರಾಗ ಅಡದರ ಕಡಿವಿ ಕರ್ತನ ಬಿಡದಿಲ್ಲ ಬಿಟ್ಟರ ದಾಟಿ ಮಗಲ್ಲ ತಾಟಿಲದ ಗದರಿಲ್ಲ ನಿಮ್ಮಪ್ಪನಲ್ಲ ಯಾರಜ್ಜಿಗೆ ನನಗಿಲ್ಲ ನಿಮ್ಮಪ್ಪನಲ್ಲ ಯಾರಜ್ಜಿಗೆ ನನಗಿಲ್ಲ ಪ್ರೀತಿ ಕೊಟ್ಟಾಗಿ ನನ್ನ ನಿನ್ನ ಸಾಕಿದ್ದಾರೆ ಆದರ ಪ್ರೀತಿ ಒಳಗ ಇಬ್ಬರ ಗುಡಿಸನ ದೇವರ ಯಾವ ಜನ್ಮದ ಪುಣ್ಯದ ಫಲವೋ ದೇವತೆ ರಾಟ ಕಡದರ ಕಡಿಡಿ ಕರತನ ಬಿಡದಿಲ್ಲ ಬಿಟ್ಟರ ಜಾತಿ ಮಗಲ್ಲ ಕಾತಿಳಿದ ಗಡರಿಲ್ಲ ನಿಮ್ಮಪ್ಪನಲ್ಲ ಯಾರಜ್ಜಿಗೆ ನನಗಿಲ್ಲ ನಿಮ್ಮಪ್ಪನಲ್ಲ ಯಾರಜ್ಜಿಗೆ ನನಗಿಲ್ಲ
ಇದ್ದಾವ ನಮ್ಮ ಚಾಲ ಇಂಥ ಹುಡುಗಿ ಮ್ಯಾಗ ಇದ್ದಾವ ನಮ್ಮ ಚಾಲ ಸುತ್ತಮುತ್ತ ಯಾರು ಇಲ್ಲ ಹಂಗವಿಲ್ಲ ಸುಣ್ಣ ಆನಿ ಮಾಡು ಬಂದಾರ ಬಾರ ಹುಡುಗಿ ತಂಗಾಲಗೇನ ಬಂದಾರ ಬಾರ ಹುಡುಗಿ ಬರಗಟ್ಟ ಕುಂತೇನ ಲಂಗಾರೋಣಿ 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 ಉಳ್ಳ ಹುಡುಗಿ ನಿಂದರವಲ್ಲಿ ಲಂಗಡ ಬಂಗಡಿಗೆ ಎಲ್ಲ ನನ್ನ ಚಿತ್ತದ ಗಾಗಿ ಹೋಗಿ ದಾಸಲ್ಲ ಹರಿಯದ ಹುಡುಗಿನ ಮ್ಯಾಗ ಬೀಳ್ತಾವ ನಮ್ಮ ಚಾಲ ಇಂಥ ಹುಡುಗಿ ಮ್ಯಾಗ ಬೀಳ್ತಾವ ನಮ್ಮ ಚಾಲ ಸುತ್ತಮುತ್ತ ಯಾರು ಇಲ್ಲ ಹಂಗದಿಲ್ಲ ಸುಳ್ಳ ಮಾಮ ಗಜ್ರಿ ಕೊಟ್ಟಿ ಕೊಡ್ತೀನಿ ಬಾ ಕೊಡ್ತೀಯಾ ಅಲ್ಲ ಈ ಗಜ್ರಿ ನೋಡಿದ್ರೆ ಇಟ್ಟು ಸಣ್ಣದೈತಿ ನನ್ನ ಬಾಯಿ ನೋಡಿದ್ರೆ ಇಟ್ಟ ಐತಿ ಹೆಂಗ್ ಇಟ್ಕೋಲಿ ಗಜ್ರಿ ನೀನು ಬಾಯಿ ಮುಡಿಸ್ಬಿಟ್ಟು ಸಾಕ್ಲಿ ಏನಂತ ಏನಾತವಣ ಹಂಗ ಮಲಂಗಿ ಬಾಯ್ಲಿ ಹಾ ಇಲ್ಲೇ ಅದ ಚೌಡಿ ಕಟ್ಟಿ ನಿಲ್ಲಿಸಿ ಮಾಡಿ ಕಳಿಸ್ತೀನಿ ಬಾ ಏನ್ ಮಾಡ್ಕಸ್ತಿ ಮತ್ತೇನಂದಿಲಿ ಕೈಯಾಗ ತಕ್ಕಡಿ ಹಿಡಿದ ನಡುವಿನ ಮುಳ್ಳು ಚೂಪಾಗ ನೆಟ್ಟ ನಿಲ್ಲಿಸಿ ನೋಡಿಲೆ ತಳಗ ಮ್ಯಾಗ ಆಗ್ಲಾರ್ಗತ್ತೆ ಸರ್ಕ ನೀನು ಉಡಾಸ್ ಕಳಿಸ್ತೀನಿ ಬಾ ತಳಗ ಮ್ಯಾಗ ಇಡಾಕತ್ತ ನೀನು ಅಜ್ಜಿ ಮಿಷನ್ ಇಡಾತಲ್ಲ ಅಡಿಗೆ ಮಾಡಕ್ ಬಾ ಬಾ ಸಾವ್ಕಾರ ಬಾ ಹೋಗ ಬಾ ಗುಡುಗಿನಲು ಎದೆಗುಂದದೆ ಆರ್ಭಟಿಸಿದೆ ಸಿಡಿ ಸಿಡಿಯುವ ಸಿಡಿಲಿನಲು ಅಂಜದೆಯೇ ಖರ್ಚಿಸಿದೆ ಹೆಜ್ಜೆಲಿ ಅಚ್ಚೊತ್ತಿದೆ ಕಟು ಸತ್ಯವು ಧರ್ಮ ಕಣ್ಬಿಟ್ಟರೆ ಎದುರಾಣಿಯು ಭಸ್ಮವೇ ನರಸಿಂಹ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ ಇದ್ದಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯ ಜಾಗ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈಗಿನ ಸ್ವರ್ಗವು ನೋಡ ಮತ್ತಲ್ಲಿ ಕುಣಿಯೋಣ ಬಾರೋ ಮಗ ಚಿಂತೆಲಿ ಕಳೆದೋದ್ರೆ ದೊಡ್ಡ ರೋಗ
ಮಾಡಿಸುವ ಮದ್ಯಪಾನ ಮುತ್ತು ಸಿಕ್ಕರೆ ಕಾಮಬಾಣ ಜೊತೆಗಾರಿದ ಈ ದಿನ ನಿಶಯ ಜೊತೆಗಾರಿದ ಈ ದಿನ ನಿಶಯ ದುನಿಯ ನಮ್ಮದು ಭಾವದ ದಿನವೋ ಮತ್ತಲ್ಲಿ 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 ಕೊನೆಯನ ಬಾರೋ ಮಗ ಚಿಕ್ಕಲಿ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಖಾಯಂ ಜಾಗ ಕನಸು ಕಾಣಲು ತಪ್ಪಲ್ಲ ಒಡೆಯ ನೀಗೋಲಿ ಬರವು ಕೆಟ್ಟಿರೋ ನಾಲಿಗೆಗೆ ಚಟವು ಮಾಮೂಲಿ ಯಾರು ಬಂದರೂ ಅಂಜಿಕೆ ಇಲ್ಲ ನೀತಿ ಪಾಠದ ನಂಬಿಕೆ ಇಲ್ಲ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಪ್ರಳಯವಾಗಲಿ ಈ ಕ್ಷಣದಲ್ಲಿ ಎಣ್ಣೆ ಬಾಟಲಿ ಇದೆ ಕೈಯಲ್ಲಿ ಮತ್ತಲ್ಲಿ ಕುಡಿಯೋಣ ಬಾರೋ ಮಗ ಚಿಂತೆಲಿ ಕಳೆದೋದು ದೊಡ್ಡ ರೋಗ ಸಿಕ್ಕಾಗ ಅನುಭವಿಸಬೇಕು ಮಗ ಸತ್ತಾಗ ಆರಡಿಯ ಕಾಯಂ ಜಾಗ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ನಾಳೆಯ ಭರವಸೆ ಬೇಡ ಈ ದಿನ ಸ್ವರ್ಗವು ನೋಡ ರಾಬಾದೋರ್ ಚೂತ್ಯ ಸೋಳ ಮಗನೇ ನನ್ನ ಯವರಕ್ಕೆ ಬಿರುಗಾಳಿಯಾಗಿ ಬಂದು ನನ್ನ ಜೀವನವೇ ನರಕ ಗುಂಡಲು ಮಾಡಲು ಪ್ರಯತ್ನಿಸಿರುವ ಸೋಳ ಮಗನೇ ರಾಬಾದೋರ್ ಅದರಂತೆ ಮೊನ್ನೆ ಸ್ಟೇಟ್ ಬ್ಯಾಂಕಿಂದ 5 ಲಕ್ಷ ರೂಪಾಯಿ ತುಂಬಿಕೊಂಡು ನನ್ನ ಬರುವನನ್ನು ಗುಮಾಸ್ತನಿಗೆ ಮಾಡಿ ನನ್ನ ಹಣವನ್ನು ದೋಚಿಕೊಂಡು ಹೋಗಿರುವ ಸೂಳಿಯ ಮಗನೇ ರಾಬಾದೋರ್ ನೀನು ಹೊಡೆದುಕೊಂಡು ಹೋಗಿರುವ 5 ಲಕ್ಷದಿಂದ ನನ್ನ ಶ್ರೀಮಂತಿಕೆ ಏನು ಆಗುದಿಲ್ಲ ತಲೆಯಲ್ಲಿ 5 ಕೂದಲು ಉದುರಿದ್ರೆ ತಲೆಗೇನು ತೊಂದರೆ ಆಗುವುದಿಲ್ಲ ರಾಬಾದೋರ್ ಸಮಯ ಸಾಧಿಸಿ ನಿನ್ನನ್ನು ಶಿವನ ಭೇಟಿಗೆ ಕಳಿಸದೆ ಹೋದರೆ ನನ್ನ ಹೆಸರು ಚಕ್ರವರ್ತಿನೇ ಅಲ್ಲ ಚಾರ್ಲಿ ಲೇ ಮಗನ ಚಾರ್ಲಿ ನಮಸ್ಕಾರ ರೀ ಅಪ್ಪರ ಅಲ್ರಿ ಸಬ್ಕಾರ ಆ ಪಂಚ ಕೊಡ್ಬೇಕಾದ ಸಾಲ ಎಷ್ಟಿದೆ ನೋಡು ಯಪ್ಪ ಅದ ನಿಮ್ದ್ರೊಳಗ ಐತಲ್ರಿ ಹಾ ತೆಗೆದುಕೋ ಚಾವಿ ಪಂಚ ಚಿದಾನಂದ ನೀವು ಬಡ್ಡಿ ಸಮೇತ ನನ್ನ ಹಣವನ್ನು ಕೊಡದೆ ಹೋದರೆ ನಿಮ್ಮ ಹೆಣವನ್ನು ಹಾದಿ ಬೀದಿ ಮೇಲೆ ಮೆರಗಿ ಮಾಡಿಬಿಡ್ತೀನಿ ಮಕ್ಕಳ
ಈ ಚಕ್ರವರ್ತಿ ಗುರಿ ಸಾಧಿಸಬೇಕಂದ್ರೆ ರಕ್ತ ದಾಖಲೆ ಆದ್ರೂ ಚಿಂತೆ ಇಲ್ಲ. ಅಪ್ಪಾರ ತಂದಿನ್ರಿ. ಲೇ ಕತ್ತೆ, ಲೆಕ್ಕ ತೆಗೆದು ನೋಡು ಮಗನ. ಯಪ್ಪ ಚಿದಾಪಂದು 15,000 ಅಸಲಾಗೈತ್ರಿ. 12,700 ರೂಪಾಯಿ ಬಡ್ಡಿ ಆಗೈತಿ. ಚಿದಾನಂದಂದು 18,000 ಬಡ್ಡಿ ಆಗೈತ್ರಿ. 20,000 ರೂಪಾಯಿ ಅಸಲಾಗೈತಿ. ಇರ್ಲಿ, ಗಾಡಿ ಮಾಡೋದು. ಆಯ್ತ್ರಿ. ಪಂಚ, ಚಿದಾನಂದ, ಸಿದ್ರಾಮ, ನೀವು ಹಣ ಕೊಡುವ ಸಮಯ ಇದೇ 9ನೇ ತಾರೀಕು, ಅಂದರೆ ಇವತ್ತು 8. ನೀವು ಹಣ ಕೊಡ್ಲಿಕ್ಕಂದ್ರ ನಿಮ್ಮ ಹಣನ ಊರಾಗ ತಾಂಡದಾಗ ಇಲ್ಲಂಗ್ ಮಾಡ್ಬಿಡ್ತೀನಿ ಮಕ್ಕಳ. ಲೇ 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 ಬರ್ತೀನಿ ಮಕ್ಕಳ. ಸಾವುಕಾರ ಕಾರ್ ನಡೀರಿ. ಇರ್ಲಿ, ಮನೆ ಕಡೆ ಹುಷಾರ್. ಆಯ್ತಲ್ರಿ, ನಾನು ಅದೀನಿ. ಓಕೆ. ಮತ್ತೆ ಬರ್ತೀವಿ. ಆಮೇಲೆ ಐತೆ ಒಬ್ಬೊಬ್ಬ ಸೂಳೆ ಮಕ್ಕಳದ. ಅಬ್ಬಬ್ಬಬ್ಬ ಮಗನ ಕಂಡು ಕಿಸ್ ನೋಡ್ತೀಯ ಮಗನ. ಇಲ್ಲಿ ನೋಡ್ರಲ್ಲ, ನಾನು ಅಂತೇಳಿ ಬಿಟ್ಟು ನಿಮ್ಗ ನಿಮ್ಮಂತಾರ ಯಾರ ಆಗಿದ್ರ ಒಳಗೆ ಕರ್ಕೊಂಡೋಗಿ ಬೇಷ ರುಬ್ತಿದ್ರ. ಇರ್ಲಿ, ನಮ್ಮ ಮೂಲಂಗಿ ಬೆದರ್ಕ್ ಹೋಗ್ಯಾಳ. ಯಾಕೆ ಬರ್ಲಿಲ್ಲ, ಭಾಳ ಹೊತ್ತಾತ. ಆಕಿ ಬರೋದ್ರೊಳಗೆ ಅಡ್ಗೆ ವ್ಯವಸ್ಥೆ ಮಾಡಿ ರೆಡಿ ಮಾಡಿ ಇಡ್ತೀನಿ. ಆಕಿ ಒಟ್ಟ ಬಂದ್ಲಪ್ಪ ಅಂದ್ರೆ ಅನ್ನ ಮೂಸ್ ನೋಡ್ಬೇಕು, ನನಗೆ ಮಾಮ ಅನ್ಬೇಕು. ಅನ್ನ ಮೂಸ್ ನೋಡ್ಬೇಕು, ನನಗೆ ಮಾಮ ಅನ್ಬೇಕ. ಇಂದಲಿಂದ್ರ ನಾನು ಅಡ್ಗೆ ಭಟ್ಟ. ಉರ್ಪಿಲಿಂದ ನಾವು ಬಂದವರು, ನಾವು ಕಟ್ಟಿ ಕಡಾಯಿ ತಂದವರು. ಉಡುಪಿಲಿಂದ ನಾವು ಬಂದವರು, ನಾವು ಕಟ್ಟಿ ಕಡಾಯಿ ತಂದವರು. ಜರ ಜರ ಇಟ್ಟು ನಾದಿ ಜರ ಬಿರಗೋದಿ ಬಿಸಿ, ಜರ ಜರ ಹುಟ್ಟು ನಾದಿ ಜರ ಬಿರಗೋದಿ ಬಿಸಿ. ಉಣ್ಣಾಕ ರೆಡಿ ನಾವು ಮಾಡವರು. ಉಡುಪಿಲಿಂದ ನಾವು ಬಂದವರು, ನಾವು ಕಚ್ಚಿ ಕಡಾಯಿ ತಂದವರು. ಹಲೋ ರಮೇಶ್. ಓ ಮಹೇಶ, ಹೀಗೆ ಬಂದೇನು? ಏನಾಗಿದೆ ನಿನ್ನ ರಿಸಲ್ಟ್? ಫಸ್ಟ್ ಕ್ಲಾಸ್ನಲ್ಲಿ ಆಯ್ತು ಕಣೋ. ಓ ಸಾರ್ಥಕ ಆಯ್ತು, ನಿನ್ನ ತಂದೆ ಯಲಬುರ್ಗಾದಲ್ಲಿ ಓದ್ಲಿಕ್ಕೆ ಇಟ್ಟಿದ್ದಕ್ಕೂ. ಇರಲಿ, ಈಗ ನೀನೇನು ಮಾಡ್ತೀಯೋ? ಮೊನ್ನೆ ಪೇಸ ಇಂಟರ್ವ್ಯೂ ಇತ್ತು, ಆದರೆ ಅಂದರೆ ಟೆಸ್ಟ್ ನಲ್ಲಿ ಫೇಲ್ ಆಯ್ತಾ? ಇಲ್ಲ ಇಲ್ಲ, ಎಲ್ಲ ಟೆಸ್ಟ್ ನಲ್ಲಿ ಫಸ್ಟ್ ಕ್ಲಾಸ್ ಆಗಿ ಬಂದರು. ಕಾಂಚನ ಟೆಸ್ಟ್ ನಲ್ಲಿ ಫೇಲ್ ಆಯ್ತು ಕಣೋ. ಕಾಂಚನ ಟೆಸ್ಟ್ ಅಂದರೆ? ಮಹೇಶ, ಎಲ್ಲ ಟೆಸ್ಟ್ ನಲ್ಲಿ ಫಸ್ಟ್ ಕ್ಲಾಸ್ ಆಗಿ ಬಂದರು. 1.5 ಲಕ್ಷ ಲಂಚ ಕೇಳಿದ್ರು. ಅಷ್ಟೊಂದು ಹಣ ನನ್ನ ಹತ್ರ ಎಲ್ಲಿಂದ ಬರ್ಬೇಕು ಕಣೋ? ಹೋಗ್ಲಿ ಬಿಡು ರಮೇಶ, ಮತ್ತೊಂದು ಚಾನ್ಸ್ ಟ್ರೈ ಮಾಡಿದ್ರಾಯ್ತು. ಈ ಕಲಿಕಾಲದ ರಾಜಕೀಯ ಹಣ್ಣದ ಹಳ್ಳಿಯ ಮೇಲೆ ಸಾಗುತ್ತಿರುವಾಗ ಯಾರೇನು ಮಾಡಲು ಸಾಧ್ಯ? ಆಮೇಲೆ ವಿಚಾರಿಸಿದ್ರೆ ಆಯ್ತು. ಈಗ ನೀನು ಮನೆಗೆ ಹೋಗುತ್ತೀಯಾ? ನಿನ್ನ ತಂದೆ ಗದ್ದೆಗೆ ಹೋಗುತ್ತಾರೆ, ಬರುತ್ತೀಯಾ? ಇಲ್ಲ, ನಾನು ಮನೆಗೆ ಹೋಗುವೆ, ನಡೆ. ಸರಿ, ಬಂದ್ರೆ ಅಲ್ಲೇ ಗದ್ದೆ ಹತ್ರನೂ ಇರ್ತೇನೆ, ಬಂದ್ರೆ ಅಲ್ಲಿಗೆ ಬಾ. ನಾನು ಯಾರು? ಒಲೆ ಸುಳಿಗೆ ಮಾಡುವ ಒಂದು ವಿಶ್ವ ಜಂತು ಉಪ್ಪರಿಗೆ ಮೇಲೆ ಕೂಡಿರಿಸುವ ಅಮಾನಿಕ ವಸ್ತು. ನಾನು ಈ ರೀತಿ ಮಾಡಲು ಕಾರಣ, ನನ್ನ ತಂದೆ ತಾಯಿ ಕೊಲೆ ಮಾಡಿದ್ರು ಪ್ರಾಣ ತೆಗೆಯಲು ಅವರು ದೇವರಂತ ಮನುಷ್ಯರು. ಅವರು ಯಾರಿಗೂ ಅನ್ಯಾಯ ಮಾಡಿದವರಲ್ಲ.
ನನ್ನ ತಂದೆ ಒಬ್ಬ ಗೌರ್ಮೆಂಟ್ ಅವನ ಒಂದು ನೌಕರಿ ಮಾಡ್ತಿದ್ದ. ಅದು ನನಗೆ ಗೊತ್ತಿಲ್ಲ. ಆದರೆ ನನ್ನ ತಂದೆ ತಾಯಿಗೆ ಅವಳಿ ಜವಳಿ ಮಕ್ಕಳು ಹುಟ್ಟಿದ್ದೇವೆ. 6 ವರ್ಷದವರೆಗೆ ನನ್ನ ತಂದೆ ಮತ್ತು ನನ್ನ ತಾಯಿ, ನನ್ನ ಸೋದರರು ಹಾಲು ಜೇರಿನಂತೆ ಇದ್ದೇವೆ. ಇಂಥ ಸಂದರ್ಭದಲ್ಲಿ ನಮ್ಮ ಸಂಸಾರವನ್ನು ಸರ್ವನಾಶ ಮಾಡಿದ ವ್ಯಾಘ್ರ ಯಾರೆಂದು ಕಂಡು ಹಿಡಿಯಬೇಕೆಂದು 15 ವರ್ಷದಿಂದ ಹೊಂಚು ಹಾಕುತ್ತಿರುವೆ. ನನ್ನ ತಂದೆ ತಾಯಿ, ನನ್ನ ಸೋದರ ಬೆಂಕಿಯಲ್ಲಿ ಸುಟ್ಟುಕೊಂಡು ಪ್ರಾಣ ಬಿಟ್ಟರಂತೆ. ನಾನು ಅವರನ್ನು ಸುಮ್ಮನೆ ಬಿಡುವುದಿಲ್ಲ, ಅವನನ್ನು ಮಾತ್ರ ಬಿಡುವುದಿಲ್ಲ. ಅದನ್ನು ಕೇಳಲು ನೀನ್ಯಾರು? ಗುಡ್ಡಗವಾರ ಮತ್ತು ಇಂಥ ವನ ದೇವತೆಯ ಆಶ್ರಯದಲ್ಲಿ ವಾಸಿಸುತ್ತಿರುವ ಸುಳೆ ಈ ಕಾಡ ದೇವತೆಯ ಪ್ರೀತಿಯ ಪುತ್ರ. ನಾನು ಈ ಅಗರ್ಭ ಶ್ರೀಮಂತನ ತಂಗಿ. ಧನಲಕ್ಷ್ಮಿ ಚಕ್ರವರ್ತಿಯ ತಂಗಿ ಇರಬಹುದು. ಇಂಥ ಶ್ರೀಮಂತರೇ ನನ್ನ ಸಂಸಾರವನ್ನು ಸರ್ವನಾಶ ಮಾಡಿದವರು. ಲಕ್ಷ್ಮಿ, ಮದುವೆಯಾಗಿದ್ಯಾ ನಿಂದು? ಯಾಕೆ ಈ ಕಾಡು ದೇವತೆ ಸೊಸೆಯನ್ನು ಬಿಡುತ್ತಿರುವಿಯಾ? तुम्हारा नाम क्या? सच बता के बोल. मेरा नाम है धनलक्ष्मी. क्या कमल का नाम रखा है तुम्हारा माँ बाप? धनलक्ष्मी, तू नहीं जानती है मेरा नाम मर्डर महेंद्र. ನೀನು ಮಹೇಂದ್ರರಾದ್ರೇನು, ಮಹಾತ್ಮ ಗಾಂಧಿ ಆದ್ರೇನು, ಸರಿಯಾಗಿ ನಿಲ್ಲು ಮಾರಿ ಸುಕುಮಾರಿ. ಆ ಸೂರ್ಯನ ಕಿರಣಗಳು ಈ ಭೂಮಿ ತಾಯಿ ಒಡಲನ್ನು ಸೇರಿ ಪ್ರಪಂಚಕ್ಕನ್ನ ಬೆಳಕು ಕೊಡುತ್ತದೆ. ಆದರೆ ನಿನ್ನ ರೂಪ ರಾಶಿ ಕಿರಣಗಳಿಗೆ ನನ್ನ ದೃಷ್ಟಿಯನ್ನೇ ಕತ್ತಲೆಯವನಾಗಿ ಬಿಟ್ಟಿದೆ. ರಾಕ್ಷಸ, ಕತ್ತಲಾಗ್ತಾ ಬಂತು, ನಾನು ಹೋಗ್ಬೇಕು. ಇಲ್ಲದಿದ್ರೆ ನಿನ್ನ ಪರಿಣಾಮ ನೆಟ್ಟಗಾಗುವುದಿಲ್ಲ. ಒಳ್ಳೆ ಮಾತಿನಿಂದ ಹೇಳ್ತಿದ್ದೀನಿ, ಸರಿ ದಾರಿ ಬಿಡು. ಒಂಟಿಯಾಗಿ ಬಂದ ಇಂಥ ನಾರಿಯರ ಮೈ ಮುಟ್ಟಿ ಕತ್ತಲೆ ಕವಿಯುತ್ತಿರುವ ಸಂಜೆಯ ಸಂಭ್ರಮದಲ್ಲಿ ಈ ಸಮಯದಲ್ಲಿ ನಿನ್ನ ಮೈ ಮೇಲಿರುವ ಬಟ್ಟೆ ಬೆಚ್ಚೆ ಬೆತ್ತಲೆಯನಾಗಿ ನಿನ್ನೊಡನೆ ಪ್ರೇಮ ಸಲ್ಲಪವಾಡಿದಾಗಲೇ ತೀರುತ್ತದೆ ನನ್ನ ಆಸೆಯ ಆಂಕ್ಷದ ಶೇಡಿನ ಕಿಡಿ. ರಾಕ್ಷಸ, ನೀನು ಮನುಷ್ಯನೇನೋ ದನ? ನನಗೆ ಬಾಯಿ ಬಂದಾಗಿ ಕನ್ಯಾಮಣಿ ಎಂದು ಕಣ್ಣಲ್ಲಿಟ್ಟು ನನ್ನ ಕೆನ್ನಿಗೆ ಬಾರಿಸಿದ್ಯಾ? ಅದೇ ಥರ ಪ್ರೀತಿಯಿಂದ ಸವರಿಸಿದರೆ ಸರಿ. ಇಲ್ಲದಿದ್ದರೆ ನಿನ್ನನ್ನು ರೇಪ್ ಮಾಡಿ ಮರ್ಡರ್ ಮಾಡುತ್ತೇನೆ. ಮಹೇಂದ್ರ, ನನಗೇನು ಮಾಡಬೇಡ, ಸಾರಿ ಕೇಳ್ತಿದ್ದೀನಿ, ಕೈ ಮುಗಿತೀನಿ, ನನ್ ಬಿಟ್ಬಿಡು. ಏನು ಮಾಡಬೇಡ. ನಾನು ಹುಟ್ಟಿ ಇಷ್ಟು ದೊಡ್ಡವನಾದರೂ ನನ್ನ ಮೈ ಮುಟ್ಟಿದ್ದ ನನ್ನ ತೋಳೆ ಮಕ್ಕಳು ಯಾರು ಇದ್ದಿದ್ದಿಲ್ಲ. ಯಾಕಂದ್ರೆ ಜಾತಕ ಬರಲಾರ್ದ ಹುಚ್ಚು ಹುಡುಗಿ ನೀನು ನನ್ನನ್ನು ಮುಟ್ಟಿದೆಯಲ್ಲ,
ಬೇಡ ಮಹೇಂದ್ರ, ನನ್ನ ಕ್ಷಮಿಸ್ಬಿಡು, ನನ್ನೇನು ಮಾಡ್ಬೇಡ. ಹಾಗಾದರೆ ಒಂದು ಹಾಡು ಹೇಳು. ನನಗೆ ಹಾಡು ಹೇಳಲು ಬರುವುದಿಲ್ಲ. ಕುಣಿಯುತ್ತಾ ಹಾಡಬೇಕು. ಮತ್ತೆ ಮತ್ತೆ ಮಾತನಾಡಿದರೆ ಅದಕ್ಕೂ ಒಂದೊಂದು ಐಟಮ್ಸ್ ಬೇರೆ ಇರುತ್ತದೆ, ಅದು ನನಗೆ ಗೊತ್ತು. ಈ ಬುಟ್ಟಾಳನಿಂದ ನಾನು ತಪ್ಪಿಸ್ಕೋಬೇಕಾದ್ರೆ ಇವನು ಹೇಳಿದಂತೆ ನಾ ಕೇಳಲೇಬೇಕು. ಆಯ್ತು, ನಾನು ಹಾಡುವೆ.
ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ನಿನ್ನ ದರದ ನಿನ್ನ ದರದ ಮಂದಾರ ಪುಷ್ಪವೇ ಮಂದಾರ ಪುಷ್ಪವೇ ರತ್ನವೇ ಅಮರ್ತ್ಯ ರತ್ನವೇ ನೋಡು ಮಹೇಂದ್ರ ನನ್ ಬಿಟ್ಬಿಡು ನಾನು ಹೋಗ್ತೀನಿ ಹೋಗುವೆಯಾ ಎಲ್ಲಿಗೆ ಶ್ರೀಮಂತಿಕೆ ಇದೆ ಎಂದು ಸೊಕ್ಕಿನಿಂದ ಮೆರೆಯುತ್ತಾ ತಾಸಿಗೊಂದು ಡ್ರೆಸ್ಸಿಗೊಂದು ತರ ಚಪ್ಪಲ್ ಮುಖಕ್ಕೆ ಪೌಡರ್ ತುಟಿಗೆ ಲಿಪ್ಟಿಕ್ ಹಚ್ಚಿಕೊಂಡು ಹಗಲೆರಳು ಶ್ರಮಿಸಿ ದುಡಿರುವ ಈ ಬಡವನ ಮೇಲೆ ನೀವು ಮಾಡಿರ್ತೀವೇ ಬಾ ಲಕ್ಷ್ಮೀ ಬಾ ಇಂದು ನಿನ್ನ ಶ್ರೀಮಂತಿಗೆ ತಕ್ಕ ಸುಖ ನೋಡಿವೆ ಬಡವ ನೀನು ನನ್ನೇನಾದ್ರು ಮುಟ್ಟಲು ಬಂದರೆ ನಿನ್ನ ಪ್ರಾಣವನ್ನು ತೆಗೆಯುವೆ ನನಗೆ ಬಡವ ಎನ್ನುವಿಯಾ ಲೇ ಸೊಕ್ಕಿನ ಹೆಣ್ಣೆ ಇಂದು ನಿನ್ನ ಶೀಲ ಹರಣವಾಗಲೇಬೇಕು ನಿನ್ನ ಕೆಂತುಟಿಯ ಸೂಚಿಂಬನ ಪ್ರೀತಿ ಮಾತ್ರ ಅಯ್ಯೋ ಪಾಪಿ ನೀನು ಮನುಷ್ಯನಲ್ಲೋ ಕಾಡು ಮನುಷ್ಯ ನಿನಗೆ ಒಂದು ಸ್ವಲ್ಪನಾದ್ರೂ ಕರುಣ ಇಲ್ವೇನೋ ನೋಡು ಲಕ್ಷ್ಮಿ ನನ್ನ ಜೀವನದಲ್ಲಿ ಇಂಥ ಕೆಲಸ ಮಾಡಿದವನಲ್ಲ ಏನು ನನ್ನ ತಂದೆ ತಾಯಿ ಸತ್ತು ನೆನಪು ಬಂದು ತಾಳ್ಮೆ ಇಲ್ಲದೆ ಇಂಥ ತಪ್ಪು ಕೆಲಸ ಮಾಡಿದೆ ನನ್ನನ್ನು ಕ್ಷಮಿಸು ಬರುತ್ತೇನೆ ನನ್ನ ಶೀಲವನ್ನು ಹಾಳು ಮಾಡಿದ ಇವನನ್ನು ಸುಮ್ಮನೆ ಬಿಡಬಾರ್ದು ಇವನ ಪ್ರಾಣ ತೆಗೆಯಲೇಬೇಕು ನನ್ನಣ್ಣ ಸಿಂಹ ಅವನು ಈ ವಿಷಯ ಏನಾರು ಗೊತ್ತಾದ್ರೆ ಇವನನ್ನು ಸೀಳಿ ಬಿಡುತ್ತಾನೆ ಅಷ್ಟೇ ಮಾಡ್ತೀನಿ ಅಪ್ಪಾಜಿ ಅಪ್ಪಾಜಿ ಇಂದು ನಾನು ಗದ್ದೆಗೆ ಹೋಗಿ ಎತ್ತುಗಳನ್ನು ಮೇಯಿಸಿಕೊಂಡು ಬರಲೇ ಏನೋ ಹುಚ್ಚಪ್ಪ ನಿನ್ನೆ ತಾನೇ ಧಾರಾವಾಹಿಂತ್ರ ಬಂದಿದ್ದೆ ಹಾಕಿದ ಬಡ್ಡಿ ಸುಧಾ ಕಳೆದಿಲ್ಲ ನಾನೇ ಹೋಗ್ಯಪ್ಪ ನೀನು ಈ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದೆಲ್ಲ ಅಷ್ಟೇ ಸಾಕು ಗೂರ್ಯಾನೋ ಬರ್ಮ್ಯಾನೋ ಚಿದಾನಂದ ನಿನ್ನ ಮಗ ಪಾಸ್ ಆಗ್ಯಾನೋ ಫೇಲ್ ಆಗ್ಯಾನೋ ಅಂತ ಕೇಳಿದ್ರ ಅವಾಗ ಈ ಚಿದಾನಂದ ಮೀಸಿ ಮೇಲೆ ಕೈ ಇಟ್ಟು ಫಸ್ಟ್ ಕ್ಲಾಸ್ನಲ್ಲಿ ನನ್ನ ಮಗ ಪಾಸ್ ಆಗ್ಯಾನ ಅಂತ ಹೇಳ್ತೀನಪ್ಪ ಅಪ್ಪಾಜಿ ಇರಲಿ ಇಂದು ಊಟಕ್ಕೆ ಏನು ಮಾಡೋಣ ಅಪ್ಪ ಮಗನೇ ಮೊನ್ನೆ ಸಲ ಬಂದಾಗ ಅಡುಗೆ ಮಾಡಿದ್ದಲ್ಲಪ್ಪ ಸಕ್ಕರೆ ಹಾಕೋ ಬದಲ ಉಪ್ಪು ಹಾಕಿ ಮಾಡಿದ್ದಲ್ಲ ಅದೆಲ್ಲ ಬೇಕಾಗಿಲ್ಲಪ್ಪ ಇನ್ನಂತರೂ ನನಗೆ ಅಡುಗೆ ಮಾಡೋದು ಸಾಧ್ಯವಿಲ್ಲ ಅದಕ್ಕೆ ನಿಂಗೆ ಒಂದು ಒಳ್ಳೆ ಸೊಸೆ ಹುಡುಕಿದ್ದೀನಿ ಇನ್ನು ಒಂದೇ ವಾರದಲ್ಲಿ ಮದುವೆ ನಿಶ್ಚಯ ಮಾಡಿದ್ರೆ ಆಯ್ತು ಯಾರ ಮದುವೆ ಅಪ್ಪಾಜಿ ನಂದಪ್ಪ ನಂದ ದೊಡ್ಡ ನನ್ನ ಮಗ ನಿಂದಪ್ಪ ಹುಡುಗಿ ಯಾರು ಗೊತ್ತಾ ರಮೇಶ್ ತಂಗಿ ಸುಮಿತ್ರಾ ತುಂಬಾ ಜನ ಅಪ್ಪಾಜಿ ಈಗಲೇ ನನಗೆ ಮದುವೆ ಬೇಡ ನಾ ಎಷ್ಟು ಹೇಳ್ತೀನಿ ಅಷ್ಟೇ ಕೇಳಬೇಕು ಬೇಕಾದ್ರೆ ಹಿಂದೆ ಹೋಗಿ ಹುಡುಗಿ ನೋಡ್ಕೊಂಬಾರಪ್ಪ ಆಯ್ತು ತಂದೆಗೆ ತೊಂದರೆ ಆಗುತ್ತದೆ ಎಂದರೆ ಮದುವೆ ಆಗಲೇಬೇಕು ಹೌದು ರಮೇಶಿಗೆ ತಂಗಿ ನೋಡು ಅಂತ ನನಗೆ ಗೊತ್ತೇ ಆಗಲಿಲ್ವಲ್ಲ ಆಗಲಿ ಅಪ್ಪ
ಮಗನಿದ್ದರೆ ಹೀಗಿರ್ಬೇಕು. ಅದು ಯಾವುದು ಪಾಪದ ಋಣ ಬಂದವ ಏನು? ರಾಧೇಶ್ವರ ಮನೆಗೆ ಬೆಂಕಿ ಬಿದ್ದಾಗ ನನ್ನಂತ ದರಿದ್ರ ಮುಖದವನಿಗೆ ಅಪ್ಪ ಅಂತ ಕರಿಬೇಕಾಯ್ತಪ್ಪ ಈ ಮಗು. ಅಪ್ಪಾಜಿ ಏನೋ ಯೋಚಿಸಿದಿರಲ್ಲ? ಏನಿಲ್ಲಪ್ಪ, ನಾನು ಎತ್ತುಗಳು ಬಿಚ್ಕೊಂಡು ಮನೆಯಲ್ಲಿ ಗದ್ದೆ ಹೋಗ್ತೀನಿ. ಇಂಥ ತಂದೆಯನ್ನು ಪಡೆದ ನಾನೇ ಪುಣ್ಯವಂತ. ತಾಯಿ ಇರದಿದ್ದರೂ ನಿಜವಾದ ಪ್ರೀತಿಯನ್ನು ಈ ತಂದೆಯಲ್ಲಿದೆ. ಹಾ, ಸುಮಿತ್ರಾಳನ್ನು ನೋಡಿಕೊಂಡು ಬರಲೇಬೇಕು. ಅಣ್ಣ ಸಾಕು ಬಿಡಣ್ಣ, ಕಟ್ಟಿಗೆ ಹೊಡೆಯೋದನ್ನ. ಏನಮ್ಮ ತಂಗಿ, ದಿನ ಕಟ್ಟಿಗೆ ಕಟ್ಟಿಗೆ ಎಂದು ಹೊಲಕ್ತಿಲ್ಲಮ್ಮ. ಒಂದು ವಾರದ ಕಟ್ಟಿಗೆಯನ್ನು ಹೀಗೆ ಸಿಳಿದು ಬಿಡುವೆ. ಅಣ್ಣ ಅಷ್ಟೇನು ಬೇಕಾಗಿಲ್ಲ, ಮೊದಲು ಅಂಗಡಿಗೆ ಹೋಗಿ ಸಕ್ಕರೆಯನ್ನು ತೆಗೆದುಕೊಂಡು ಬಾ ಅಣ್ಣ ನೀನು. ಆಯ್ತಮ್ಮ, ತೆಗೆದುಕೊಂಡು ಬರುತ್ತೇನೆ. ಹಾಗೆ ಮಹೇಶ ಇಲ್ಲಿಗೆ ಬಂದಿದ್ದಾನೆ. ನಿನ್ನ ಮದುವೆ ಸಿದ್ಧತೆಯನ್ನೇ ಮಾಡಬೇಕು. ಹೋಗಣ್ಣ, ಈಗೆಲ್ಲ ಮಾತಾಡಿದ್ರೆ ನನಗೆ ತುಂಬಾ ನಾಚಿಕೆ ಆಗ್ತಾ ಇದೆ. ನಾಚಿಕೆ ಆಗ್ತಾ ಇದೆ. ಏ ಕಳ್ಳಿ, ಹಾಗೆಲ್ಲ ನಾಚಬಾರ್ದು. ಈ ಕಟ್ಟಿಗೆ ಮತ್ತು ಈ ಕೊಳ್ಳಿನ ಒಳಗೆ ಇಡು. ಹಾಗೆ ಮಹೇಶ ಇಲ್ಲಿಗೆ ಬಂದರೂ ಬರ್ಬೋದು. ಹಾಗೆ ಬೇರೆನಂತೆ ತಿಳಿದು ಮಾತನಾಡದೆ ಕಳಿಸಬೇಡ. ಭಾರಿ ಟಿಪ್ ಟಾಪ್ ನಲ್ಲಿ ಬರುತ್ತಾರೆ. ಇದೇ ಸಂತೋಷದಲ್ಲಿ ಒಂದು ಗೀತೆ ಆಡಮ್ಮ. ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆಗಾಡಲಿ ಸುಖ ಸಂತೋಷ ತುಂಬಿ ಮನನದಿರಾಡಲಿ ಅನುಭವಯಾಗಲಿ ದೈವ ತಂದಂತವರ ಇಂದು ಈ ಅಣ್ಣನಿಂದ ದೈವ ತಂದಂತವರ ಇಂದು ಈ ಅಣ್ಣನಿಂದ ನನ್ನ ಬಂಗಾರದಂತ ತಂಗಿ ಬಾಳೆಲ್ಲವೂ ನಗೆಗಾಡಲಿ ರಮೇಶ ರಮೇಶ
ರಮೇಶ್ ಇಲ್ವೇ ಮನೆಯಲ್ಲಿ? ಇಲ್ಲ, ಅವರು ಹೊರಗಡೆ ಹೋಗಿದ್ದಾರೆ. ಸುಮಿತ್ರಾ ಅಂದ್ರೆ ನೀವೇನಾ? ಹೌದು, ನಾನೇ. ಅಂದಾಗೆ ನೀವ್ಯಾರು? ನಾನು ರಮೇಶನ ದೋಸ್ತ ಮಹೇಶ್ ಅಂತ. ರಮೇಶ್ ಬಂದ ನಂತರ ಭೇಟಿಯಾಗಲು ಹೇಳಿ. ರೀ, ನಿಂತ್ಕೊಳ್ಳಿ. ಕಾಫಿ ಕುಡಿದುಕೊಂಡು ಹೋಗಿವ್ರಂತೆ, ತೆಗೆದುಕೊಂಡು ಬರುತ್ತೇನೆ. ರಮೇಶ್ ಇಲ್ಲದೆ ನಾನು ಇಲ್ಲಿ ನಿಲ್ಲುವುದು ತಪ್ಪಾಗುತ್ತದೆ. ಇಲ್ಲ, ನನ್ನ ಎಲ್ಲ ವಿಷಯವನ್ನು ನನಗೆ ತಿಳಿಸಿ ಹೇಳಿದ್ದಾನೆ. ಹೌದಾ ಸುಮಿತ್ರಾ? ನಾನು ಬಂದದ್ದು ರಮೇಶನನ್ನು ನೋಡಲಿಕ್ಕೆ ಅಲ್ಲ, ನಿನ್ನನ್ನು ನೋಡಲಿಕ್ಕೆ. ನಿನ್ನ ಮನಸ್ಸು ನನ್ನ ಮದುವೆ ಆಗಲು ಒಪ್ಪಿದೆ ತಾನೆ? ಹೌದು, ಮನಸ್ಪೂರ್ವಕವಾಗಿ ನಾನು ನಿಮ್ಮನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ಒಪ್ಪಿಕೊಂಡಿದ್ದೇನೆ. ಸುಮಿತ್ರಾ, ಮದುವೆ ಎಂದರೆ ಹುಡುಗ ಆಟದ ಮಾತಲ್ಲ, ಒಂದು ಗಂಡು ಹೆಣ್ಣಿನ ನಾಟಕವೆಂಬ ಜೀವನದ ಸೂತ್ರಧಾರಿ. ನಾನು ಒಮ್ಮೆ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟಿದರೆ ಮುಗಿಯಿತು. ನಿನ್ನ ಗುಣ ನಡತೆ ಬಗ್ಗೆ ಪರೀಕ್ಷಿಸಲು ಬಂದಿರುವೆ. ನಿಮ್ಮ ಮದುವೆ ಮಾಡಿಕೊಳ್ಳೋದಕ್ಕೆ ನಾನು ಮನಸ್ಪೂರ್ವಕವಾಗಿ ಒಪ್ಪಿಕೊಂಡಿದ್ದೇನೆ. ಆದರೆ ನೀವು ಮಾತ್ರ ಈ ಊರಲ್ಲಿ ದೊಡ್ಡ ಶ್ರೀಮಂತರು, ನಾವು ಬಡವರು. ನಾಳೆ ನಮ್ಮನ್ನು ಪ್ರೀತಿಸಿ ನಡು ನೀರಿನಲ್ಲಿ ಕೈ ಬಿಡ್ತಿರುವ ಭಯದಿಂದ, ಅದಕ್ಕೋಸ್ಕರವಾಗಿ ನಿಮ್ಮಂಥ ಶ್ರೀಮಂತರು ನಮ್ಮಂಥ ಬಡವರ ಹೆಣ್ಣು ಮಕ್ಕಳನ್ನು ಮದುವೆ ಮಾಡಿಕೊಳ್ಳೋದಕ್ಕೆ ಹಿಂಜರಿತಾರೆ ಎಂಬ ತುಂಬಾ ಭಯವಾಗ್ತದೆ ಅಷ್ಟೇ. ಸುಮಿತ್ರಾ, ನನಗೆ ಎಂತ ಹೆಣ್ಣು ಬೇಕೆಂದರೆ ಮನೆ ಸಣ್ಣದಿರಲಿ ಮನ ದೊಡ್ಡದಿರಲಿ ಎಂಬ ಮಾತು ಹೇಳುವ ಹುಡುಗಿ ಬೇಕು. ಆ ಗುಣ ನಿನ್ನಲ್ಲಿದೆ ಎಂದಿದ್ರೆ ಎಂದಿದ್ರು ನೀನೇ ನನ್ನ ಸತಿ. ಅದು ಯಾವ ಜನ್ಮದ ಪುಣ್ಯವೋ ಏನೋ ನಾನು ಕಾಣಿರಿ. ನಿಮ್ಮಂಥ ದಯಾಳುಗಳನ್ನು ನನ್ನ ಪತಿಯಾಗಿ ಪಡೆಯಬೇಕಾದ್ರೆ ಆ ದೇವರನಿಗೆ ಕರುಣಿಸಿಕೊಟ್ಟಿದ್ದೇನೆ. ನಾನೆಂತ ಪುಣ್ಯ ಭಾಗ್ಯವಂತಳ್ರಿ, ಪುಣ್ಯ ಭಾಗ್ಯವಂತ. ಸುಮಿತ್ರಾ, ಹಾಗಾದ್ರೆ ನಾನು ಹೋಗಿ ಬರಲೇ? ಅರೇ, ಕಾಫಿ ಕುಡಿಯೋದಿಲ್ಲವೇ ನೀವು? ನಾನು ಬೇಡಿದ್ದನ್ನು ಕೊಡುವೆ ಎಂದಾದರೆ? ಹಾ, ನೀವೇನ್ ಬೇಡಿದ್ದನ್ನು ನಾನು ಕೊಡುವೆ. ನಾನು ಹಾಗಾದರೆ ಈ ನಿನ್ನ ಕೆಂದುಟಿಯಿಂದ ಒಂದು ಸಿಹಿ ಚುಂಬನ. ಮಹೇಶ್, ನೀನೇ ನನ್ನ ಜೀವ, ನಾನೇ ನಿನ್ನ ಭಾವ. ಅನುರಾಗ ಬಂದಾಗ ಹಾಡಾಗಿ ನಲಿದಾಗ ಗೆಳತಿ ಬಾಳಲ್ಲಿ ಮಸಗೀತೆ ಜೀವಂತರ ಸಜೀವನ. ನೀನೇ ನನ್ನ ಜೀವ, ನಾನೇ ನಿನ್ನ
ಸುಮಿತಾ, ನಾನು ಅರ್ಜೆಂಟ್ ಆಗಿ ಮನೆಗೆ ಹೋಗಬೇಕು. ಯಾಕೆಂದರೆ ತಂದೆಯವರು ಹೊಲಕ್ಕೆ ಹೋಗಿದ್ದಾರೆ. ಅಷ್ಟರಲ್ಲಿ ನಾನು ಮನೆಯಲ್ಲಿರಬೇಕು. ಆಯ್ತು, ನೀನು ಹೋಗಿ ಬನ್ನಿ. ಟಾಟಾ. ಬಾಯ್ ಬಾಯ್.